ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಸೆಕೆಂಡ್ PUC ಇಂದು ಅಂದರೆ 1/3/2024 ನಡೆದಿರ್ತಕ್ಕಂಥ ಕನ್ನಡ ಒಂದು ವಿಷಯದ ಆನ್ಸರ್ ಕೀಯನ್ನು ಹೇಳ್ಕೊಡ್ತೀನಿ ಅಂತ್ರಿ. ಓಕೆ, ಸೊ ಆನ್ಸರ್ ಕೀ ಬಂದುಬಿಟ್ಟು ನಾನು ಎಷ್ಟು ಮಾರ್ಕಿಂದ ಹೇಳ್ತೀನಿ ಅಂದರೆ ಇಲ್ಲಿ ಅಂತಂದರೆ 28 ಮಾರ್ಕಿನಂತೂ ಹೇಳ್ತೀನಿ ನೋಡ್ರಿ. ಅಂದರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು 10, ಫಿಲ್ ಇನ್ ದ ಬ್ಲ್ಯಾಂಕ್ 5, ಮ್ಯಾಚ್ ದ ಫಾಲೋವಿಂಗ್ ಏನದಲ್ವ ಅದು 5 ಹೇಳ್ತೀನಿ, ಭಾಷಾಭ್ಯಾಸದಾಗಿಂದ 8 ಹೇಳ್ತೀನಿ ಅಂತ್ರಿ. ಓಕೆ, ನಿಮಗೆ 2 ಅಂಕದ್ದು 3 ಅಂಕದ್ದು ಬೇಕಂದ್ರೆ ಅದನ್ನು ಹೇಳ್ತೀನಿ ಅಂತ. ಬಟ್ ನೋಡೋಣ ಟೈಮ್ ಲೆಂತ್ ಎಷ್ಟಾಗ್ತದೆ, ವಿಡಿಯೋ ಲೆಂತ್ ಎಷ್ಟಾಗ್ತದೆ ಅದನ್ನು ನೋಡಿ ನಾನು ಮಿಕ್ಕಿದ್ದು ಡಿಸೈಡ್ ಮಾಡ್ತೀನಿ ಅಂತ. ಓಕೆ, ಫಸ್ಟ್ ಇವಾಗ MCQ ಹೋಗೋಣ ಅಂತ್ರಿ. ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಆನ್ಸರ್ ಕೀ ಮಾಡಿ, ಸರ್ ಆನ್ಸರ್ ಕೀ ಮಾಡಿ ಅಂತ. ಹಾಗಾಗಿ ನಾನು ಆನ್ಸರ್ ಕೀನ ಕೊಡ್ತಾ ಇದ್ದೀನಿ ಇವಾಗ. ಫಸ್ಟ್ ನೋಡ್ರಿ, ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಯಾವುದಾದರನ್ನು ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ 10 ವಿಡಿಯೋಯಿಂದ ತಮಗೆ ಒಳ್ಳೆಯ ರಿಸಲ್ಟ್ ಬಂದಿದೆ ಅಥವಾ ಎಕ್ಸಾಮ್ ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮಿನಿಮಮ್ 75+ ಆದರೂ ಮಾಡಿರ್ತೀರಿ. ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ರಿ ನಿಮ್ದು ಯಾವ ಥರ ಆಗಿದೆ ಅಂತ, ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ. ನೋಡಿರಿ, ಫಸ್ಟ್ ಕ್ವಶನ್, ಸೀತೆಯನ್ನು ರಾವಣ ಎಲ್ಲಿರಿಸಿದ್ದನು ಅಂತ. ಎಸ್, ಈ ಆಪ್ಷನ್ ಸರಿಯಾಗಿದೆ ನೋಡಿರಿ. ಪ್ರಮದವನದಲ್ಲಿ ರಾವಣನು ಸೀತೆಯನ್ನು ಇರಿಸಿದ್ದಾನೆ. ಸಿ ಆಪ್ಷನ್ ಅಥವಾ ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದಿತ್ತು ನಾ ಕೊಟ್ಟಿರ್ತಕ್ಕಂಥ ಆನ್ಸರ್ಸಲ್ಲಿ ಅಂದರೆ ತಾವು ಕಮೆಂಟಲ್ಲಿ ಅದನ್ನು ಕಮೆಂಟ್ ಮಾಡಿ ನಂದು ಮಿಸ್ಟೇಕ್ಸನ್ನು ತಾವು ಸರಿಪಡಿಸಬಹುದು. ಸೆಕೆಂಡ್ ಒನ್, ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂತ. ಎಸ್, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ, ಯಾಕಂದ್ರೆ ಅವನಿಗೆ ಕಣ್ಣೇ ಕಾಣಂಗಿಲ್ಲಲ್ಲ, ಹಾಗಾಗಿ ಅವನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ಓಕೆ, ಸೊ ಮೂರನೇದು ಆನ್ಸರ್ ನೋಡ್ರಿ. ಇದೇನದ ಕ್ವಶನ್ ನಿಮ್ಮ ಕಡೆ ಇದ್ದಿರ್ತದೆ ಆಲ್ರೆಡಿ, ನಾ ಡೈರೆಕ್ಟ್ ಏನದ ಆನ್ಸರ್ ಹೇಳ್ತೀನಿ ಅಂತ. ದಟ್ ಈಸ್ ಭೀಮ ಆಗ್ತದೆ ನೋಡ್ರಿ. ಇದು ಕ್ಲಿಯರಾಗಿ ಬಂದಿಲ್ಲ, ಹಾಗಾಗಿ. ನಾಲ್ಕನೇದು ನೋಡ್ರಿ, ಕವಿ ಬೇಂದ್ರೆಯವರ ಪ್ರಕಾರ ಯಾವುದು ಮತ್ತೆ ಚಿಗುರಬಹುದು ಅಂತ. ಎಸ್, ಎಕ್ಸಾಕ್ಟ್ಲಿ ದಟ್ ಈಸ್ ಮರ. ಆಮೇಲೆ ಐದನೇ ಕ್ವಶನ್ ನೋಡ್ರಿ, ಲಕ್ಷ ದಾರಿಗಳ ಚದುರಂಗ ದಾಟಿ ಯಾವುದು ಅಂತ. ಹೌದಾ, ಸರಿಯಾದ ಉತ್ತರ ಬಂದ್ಬಿಟ್ಟು ಜೀವನ ಇದೆ ನೋಡ್ರಿ. ಜೀವನ ಸರಿಯಾದ ಉತ್ತರ ಆಗುತ್ತಾ. ಮುಂದಿನ ಪ್ರಶ್ನೆ ನೋಡೋಣ ಅಂತ. ಆರನೇದು, ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ. ಎಸ್, ಸೀತಾ ನೆನಪಾಗುತ್ತಾಳೆ. ಹೌದಾ. ಆಮೇಲೆ ಏಳನೇದು ನೋಡ್ರಿ, ಇಲ್ಲೆಲ್ಲ ಕ್ವಶನ್ ಕೊಟ್ಟಿದ್ದಾರೆ. ಕ್ವಶನ್ ಅಂತ ತಾವು ಚೆನ್ನಾಗಿ ಓದ್ರಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಚಿನ್ನಮ್ಮನ ಕುಟುಂಬವೇ ಬೆಳ್ಳಿ ಲೋಟವನ್ನು ಅಪಹರಿಸಿದೆ ಎಂಬುದು ಅದ ನೋಡ್ರಿ. ಇದರ ಅರ್ಥ ಏನಂದರೆ ಎ ಆಪ್ಷನ್ ಕರೆಕ್ಟ್ ಅದ. ಎಂಟನೇದು ನೋಡ್ರಿ, ಆನೆಯ ಮಾವುತನ ಹೆಸರು ಏನು ಅಂತ. ಎಸ್, ಎಕ್ಸಾಕ್ಟ್ಲಿ ದಟ್ ಈಸ್ ವೇಲಾಯುಧ. ಒಂಬತ್ತನೇದು ನೋಡ್ರಿ, ಆನೆ ಶಾಸ್ತ್ರದವನು ಏನೊಂದು ಭವಿಷ್ಯ ನುಡಿದಿದ್ದನು. ಏನೊಂದು ಭವಿಷ್ಯ ನುಡಿದಿದ್ದನು. ಎಸ್, ಎ ಆಪ್ಷನ್ ಕರೆಕ್ಟ್ ಇದೆ. ಈ ಆನೆಯಿಂದ 5 ಜನರ ಪ್ರಾಣ ಕಳೆದುಕೊಳ್ಳುತ್ತಾರೆ ಅಂತ. ಆಲ್ಮೋಸ್ಟ್ ಅಲ್ಲ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ ಅಲ್ಲಿಂದ ಇದೆ ರೀ. ಹತ್ತನೇದು ನೋಡ್ರಿ, ಸರಿಯಾದ ಉತ್ತರ ಏನಪ್ಪ ಇದ್ದತ್ತಂದರೆ ಆನೆ ಗೌರಿಯ ಬಗೆಗೆ ನಿರೂಪಕರಲ್ಲಿರುವ ಸಹಾನುಭೂತಿ ಸರಿಯಾದ ಉತ್ತರ ಆಗ್ತದೆ. ಅದಾದ್ಮೇಲೆ ಇವಾಗ ಎಲ್ಲಿ ಹೋಗೋಣ್ರಿ, ಬೆಟ್ಟ ಸ್ಥಳಕ್ಕೆ ಹೋಗೋಣ ಅಂತ. ಫಸ್ಟ್ ನೋಡ್ರಿ, ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಅಂತ. ಎಸ್, ಕಾರ್ವೇರ್ ಮಾರ್ಷ್ ಸರಿಯಾದ ಉತ್ತರ ಅದ ನೋಡ್ರಿ. ಇದು 11ನೇದು, ಕಾರ್ವೇರ್ ಮಾರ್ಷ್. ನೆಕ್ಸ್ಟ್ 12ನೇದು ನೋಡ್ರಿ, ಡ್ಯಾಶ್ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿ ಯಾದರು. ಎಸ್, ಡಾಕ್ಟರ್ CNR ರಾವ್ ನೋಡ್ರಿ. ಇದೇನದ 12ನೇದು ಆಗ್ತದ್ರಿ. ಓಕೆ, 13ನೇದು, ಕಲಾಂ ಅವರನ್ನು ಶಾಲೆಗೆ ಕಳುಹಿಸುವಂತೆ ಪ್ರೇರೇಪಿಸಿದವರು ಯಾರು. ಎಸ್, ಸುಬ್ರಹ್ಮಣ್ಯ ಅಯ್ಯರ್ ನೋಡ್ರಿ. ಶಿವ ಸುಬ್ರಹ್ಮಣ್ಯ ಅಯ್ಯರ್. ಇದು ಎಷ್ಟಾಗ್ತದೆ, 13 ಆಗ್ತದೆ. 14ನೇದು ನೋಡ್ರಿ, ಕನ್ನಡವು ಕಸ್ತೂರಿ ಅಲ್ಲದೆ ಎಂದವರು ಡ್ಯಾಶ್ ಅಂತ. ಮನೋರಮೆ ನೋಡ್ರಿ. ಯಾರು, ಮನೋರಮೆ. ಮನೋರಮೆ ಸರಿಯಾದ ಉತ್ತರ ಆಗ್ತದ. ಎಸ್, ಮನೋರಮೆ. ಓಕೆ, 15ನೇ ನೋಡ್ರಿ, 14ನೇದು ಮನೋರಮೆ ಇದೆ ನೋಡ್ರಿ. ಎಸ್, ಮನೋರಮೆ ಇಲ್ಲಿದೆ ನೋಡ್ರಿ, ಮನೋರಮೆ. ಇದು 14ನೇದು. 15ನೇದು ಚಂದ್ರಭವನ ಆಗ್ತದೆ. ಡ್ಯಾಶ್ ಎಂಬುದು ಲೇಖಕರು ಹೇಳಿದ ಹಳ್ಳಿಯ ಹೋಟೆಲಿನ ಹೆಸರು. ಹಳ್ಳಿಯ ಹೋಟೆಲ್ ಹೆಸರು ಏನದ ರೀ. ಎಸ್, ಚಂದ್ರಭವನ ಅದ ನೋಡ್ರಿ. ಇಂದ್ರಭವನ ಆಗಂಗಿಲ್ಲ, ಉಳಿದ ಚಂದ್ರಭವನ. ಇದು 15ನೇದು. ಆಲ್ಮೋಸ್ಟ್ ಆಲ್ ನಾ ಏನು ಕೊಟ್ಟಿರ್ನಲ್ವ ಅದರಲ್ಲಿಂದೇ ಬಂದಿದ್ದಾವ.
ಇವಾಗ ನೋಡ್ರಿ ಹೊಂದಿಸಿ ಬರೆಯಿರಿ ನೋಡೋಣಂತ್ರಿ. ಓಕೆ, ಹೊಂದಿಸಿ ಬರೆಯಿರಿ ಇಲ್ಲಿ ನೋಡ್ರಿ. ಎಸ್, ಫಸ್ಟ್ ಕ್ವಶನ್, ಜಾಲಿಯ ಮರದಂತೆ. ಇದು ಪುರಂದರದಾಸರದ ಅದ ರೀ. ಯಾರ್ದದ ರೀ? ಪುರಂದರ ದಾಸರದು. ಓಕೆ, ಇದು ಈ ಕಡೆ ಹಾಕ್ರಿ. ಹಬ್ಬಲ್ಲಿ ಅವರ ರಸಬಳ್ಳಿ. ಎಸ್, ಇದು ಜನಪದ ಅದ, 100% ಇದು ಜನಪದ ಅದ ರೀ. ಶಿಲುಬೆ ಏರಿದ್ದಾನೆ, KS ನಿಸಾರ್ ಅಹಮದ್. ಶಿಲುಬೆ ಏರಿದ್ದಾನೆ ಯಾರ್ದಿದು? KS ನಿಸಾರ್ ಅಹಮದ್ ಅವ್ರದ್ದು. ಹತ್ತಿ ಚಿತ್ತ ಮತ್ತು, ಇದು ಟಿ ಯಲ್ಲಪ್ಪ ಅವ್ರದ್ದು ಅದ ನೋಡ್ರಿ. ಟಿ ಯಲ್ಲಪ್ಪ ಅವ್ರದ್ದು. ಲಾಸ್ಟಿಗೆ 25 ಒಮ್ಮೆ ನಗುತ್ತೇವೆ, ಸುಕನ್ಯಾ ಅವ್ರದ್ದು ಅದ. ಇದು ಯಾರ್ದದ? ಸುಕನ್ಯಾ ಅವ್ರದ್ದು ಅದ ನೋಡ್ರಿ. ಓಕೆ, ಹೊಂದಿಸಿ ಬರೆಯರಿ ಆಯ್ತಲ್ವಾ? ಇವಾಗ 2 ಅಂಕದ್ದು 3 ಅಂಕದ್ದು ಇಲ್ಲಿದೆ. ಅವುಗಳನ್ನ ತಾವು ಆನ್ಸರ್ ಬೇಕು ಅಂದ್ರೆ ಹೇಳ್ತೀನಿ ಅಂತ. ಬಟ್ ಇದಕ್ಕಿಂತ ಮುಂಚೆ ನಾವು ಎಲ್ಲಿ ಹೋಗೋಣ? ಈಗ ಭಾಷಾಭ್ಯಾಸಕ್ಕೆ ಹೋಗೋಣ ಅಂತ್ರಿ. ಭಾಷಾಭ್ಯಾಸ ನೋಡೋಣವಾ? ಎಸ್, ಭಾಷಾಭ್ಯಾಸ ನೋಡೋಣ ಅಂತ. ಭಾಷಾಭ್ಯಾಸ ಇವೆಲ್ಲ 4 ಅಂಕದದ್ದಾವ. ಭಾಷಾಭ್ಯಾಸ ನೋಡ್ರಿ, ಏನಿದೆಪ್ಪ ಅಂದರೆ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ 6 ಪ್ರಶ್ನೆಗಳಿಗೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಅಂತದ. ಫಸ್ಟ್ ನೋಡ್ರಿ, ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಗುರುತಿಸಿ ಬರೆಯಿರಿ ಅಂತ ಇದೆ. ಹೌದಲ್ವಾ? ಎಸ್, ಹುಸಿ ನಿದ್ದೆ, ಇಲ್ಲಿ ಗುಣವಾಚಕ ಏನಾಗ್ತದೆ? ಹುಸಿ ಆಗ್ತದೆ ನೋಡ್ರಿ. ಗಟ್ಟಿಪಾದ, ಗಟ್ಟಿ ಆಗ್ತದೆ. ಬೆಳ್ಳಿ ಲೋಟ, ಬೆಳ್ಳಿ ಆಗ್ತದೆ. ಓಕೆ, ನೆಕ್ಸ್ಟ್ 50ನೇದು ನೋಡ್ರಿ, 2 ಪದಗಳ ವಿಭಕ್ತಿಗಳನ್ನು ಹೆಸರಿಸಿ. ಬಲ್ಲವರಿಂದ, ಇದು ತೃತೀಯ ಆಗ್ತದೆ, ಯಾಕಂದ್ರೆ ಇಲ್ಲಿ ಇಂದ ಬಂದಿದೆ ಅಲ್ವಾ. ಮೊಮ್ಮಗಳನ್ನು ದ್ವಿತೀಯ ಅನ್ನು ಬರ್ತದೆ. ತಿಮ್ಮಪ್ಪನವರಲ್ಲಿ ಸಪ್ತಮಿ, ಇದು ಅಲ್ಲಿ ಬರ್ತದೆ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 50 ನೋಡ್ರಿ, ಕೆಳಗಿನ 2 ಪದಗಳ ಧಾತು ಗುರುತಿಸಿ ಅಂತ ನೋಡ್ರಿ. ಧಾತು, ನಲಿಯುತ್ತಾ, ನಲಿಯೊಂದು ಧಾತು ಆಗ್ತದೆ. ಓಡುವರು, ಓಡು. ಬರೆಯುವರು, ಬರೆ ಆಗ್ತದ್ರಿ. ಕ್ವಶನ್ ನಂಬರ್ 52, ಕೆಳಗಿನ 2 ಪದಗಳಿಗೆ ಕಾಲವನ್ನು ಸೂಚಿಸಿ ಅಂತ. ಹೋದನು, ಇದು ಭೂತಕಾಲ. ಆಲ್ರೆಡಿ ಹೋಗೇನಿಲ್ಲ, ಯಾವ ಕಾಲದ ಅಂತ ಹೇಳ್ಬೇಕಿಲ್ಲ. ಭೂತ ಅದನ, ಭವಿಷ್ಯತ್ ಅದನ, ವರ್ತಮಾನ ಅದನ್ನ. ಹೋದನು ಇದು ಭೂತಕಾಲದಾಗ ಬರ್ತದೆ. ಕೇಳುತ್ತಾರೆ, ವರ್ತಮಾನ ಕಾಲದಾಗ ಬರ್ತದೆ. ಕುಣಿಯುವರು, ಭವಿಷ್ಯತ್ ಕಾಲದಾಗ ಬರ್ತದ್ರಿ. 3 ಒಂದೊಂದು ಕೊಟ್ಟ ನೋಡ್ರಿ. ಭೂತ, ವರ್ತಮಾನ, ಭವಿಷ್ಯತ್ 3 ಕೊಟ್ಟನ ನೋಡ್ರಿ. ಆಮೇಲೆ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಅಂತ. ಇದು ನಿಮ್ದು ಸ್ವಂತ ವಾಕ್ಯದಲ್ಲಿ ಬರೀಬಹುದು, ಯಾವುದನ್ನು ಇದೇ ಬರಿಬೇಕಂತೇನಿಲ್ಲ. ದಾರಿ ದೀಪ ನಿಮ್ಮ ಸ್ವಂತ ವಾಕ್ಯದಾಗ ಯಾವ್ದು ಬರೆದ್ರೂ ನಡೀತದ್ರಿ. ಇಲ್ಲೊಂದು ಎಕ್ಸಾಂಪಲ್ ಏನು ಕೊಟ್ಟಿದ್ರೆ, ಉಪನ್ಯಾಸಕರ ಮಾರ್ಗದರ್ಶನ ನಮ್ಮ ಬದುಕಿಗೆ ದಾರಿದೀಪವಾಗಿದೆ. ತಲೆಬಾಗು, ಹಿರಿಯರ ಮಾತಿಗೆ ನಾವು ತಲೆಬಾಗುತ್ತೇವೆ. ಮೊರೆ ಹೋಗು, ಕಷ್ಟ ಕಾಲದಲ್ಲಿ ಅನೇಕ ಜನ ದೇವರ ಮೊರೆ ಹೋಗುತ್ತಾರೆ ಅನ್ನೋದು ಸ್ವಂತ ವಾಕ್ಯದಲ್ಲಿ ನೀವು ಯಾವುದನ್ನು ಬರೀಬೋದು. ಯಾವುದಾದ್ರೂ 2 ಅನ್ಯದೇಶಿ ಪದಗಳನ್ನು ಬರೆಯಿರಿ ಅಂತ. ಸುಮಾರು ಅನ್ಯದೇಶಿ ಪದಗಳದಾವ. ತಾವು ಯಾವುದಾದ್ರೂ 2 ಅನ್ಯದೇಶಿ ಪದಗಳು ಬರೆದ್ರೆ ಸಾಕು. ಇಲ್ಲಿ ನಿಮಗೆ ಉದಾಹರಣೆ ಅಂದರೆ ಶಾಲೆ, ಕಾರು, ಬಸ್ಸು, ಪೆನ್ನು, ಪುಸ್ತಕ ಇವೆಲ್ಲ ಏನಂದ್ರೆ ಅನ್ಯದೇಶಿ ಪದಗಳದಾವ್ರಿ. ಓಕೆ, ಭಾಷಾಭ್ಯಾಸ ಕವರ್ ಆಯ್ತಲ್ವಾ? ನೋಡೋಣ ಎಷ್ಟಾಗಿದೆ ಅಂತ. 1 2 2 ಎಸ್ 3 3 4 4 4 5 6 ಕವರ್ ಆಗಿದೆ ನೋಡ್ರಿ. ಇವೇನಂದ್ರೆ ನಿಮಗಿಲ್ಲಿ ಭಾಷಾಭ್ಯಾಸ ಕವರ್ ಐತ್ರಿ. ಓಕೆ, ರೈಟ್. ಎಷ್ಟು ಕವರ್ ಐತಿ ಇಲ್ಲಿ? 8. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಎಷ್ಟು ಕವರ್ ಆಗಿದ್ದಾವ? 10. ಫಿಲ್ ಇನ್ ದ ಬ್ಲ್ಯಾಂಕ್ ಎಷ್ಟು ಕವರ್ ಆಗಿದ್ದಾವೆ ಅಂದರೆ ಎಸ್ 5. ಮ್ಯಾಚ್ ದ ಫಾಲೋವಿಂಗ್ ಬಂದ್ಬಿಟ್ಟು 5. ಅದಾದ್ಮೇಳಕ್ಕೆ ಲಾಸ್ಟಿಗೆ ಭಾಷಾಭ್ಯಾಸ ಏನು ಹೇಳಿದ್ದೀನಿ ಅಲ್ವಾ? ಸೊ ಅದರಲ್ಲಿ ಎಷ್ಟು ಕವರ್ ಆಗಿದ್ದಾವೆ ನಿಮ್ಗಂದರೆ 8 ಅಂಕಗಳು ಕವರ್ ಆಗಿದ್ದಾವೆ. ಒಟ್ಟಿನಲ್ಲಿ 28 ಅಂಕ ಕವರ್. ಅದು ಯಾರಾದರೂ 1-2 ಮಿಸ್ಟೇಕ್ಸ್ ಆಗಿದ್ರು ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು 25 ಪ್ಲಸ್ ಬಂದ್ರೂ ಸಾಕಿದ್ರಲ್ಲಿಂದ. ಓಕೆನಾ? ಸೊ ಎಲ್ಲರೂ ಚೆನ್ನಾಗಿ ಬರೆದಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದ್ರು 2 ಅಂಕದ್ದು 3 ಅಂಕದ ಅವಶ್ಯಕತೆ ಇಲ್ಲ ಇವಾಗ, ಯಾಕಂದರೆ ನಿಮಗೆ ಮ್ಯಾಥ್ಸ್ ಪೇಪರ್ ಇದೆ ಅಲ್ವ. ಹಾಗಾಗಿ ಮ್ಯಾಥ್ಸನ್ನು ಚೆನ್ನಾಗಿ ಓದ್ರಿ. ಮ್ಯಾಥ್ಸ್ ಇದ್ದವ್ರು, ಸೈನ್ಸ್ ಮಾಡಿದವರು, ಮಿಕ್ಕಿ ಸಬ್ಜೆಕ್ಟ್ ಏನಿದೆ ಆರ್ಟ್ಸ್ ಕಾಮರ್ಸ್ದವ್ರು ತಮ್ಮದು ಯಾವುದಿದೆ ಅದನ್ನು ತಾವು ಓದ್ಬೋದು. ನೋಡಿರಿ, ಬಹುರೂಪಿಣಿ ವಿದ್ಯಾ ರಾವಣಗೆನೆಂದು ಆಶ್ವಾಸನೆ ಇತ್ತಿತ್ತು, ಎಲ್ಲ ಆನ್ಸರ್ ಕೊಟ್ಟಿದ್ದಾರೆ. ಇರಲಿ, ಇದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ, ಎಷ್ಟಾಗಿ ಬರಲಕ್ಕ. ಬಟ್ ಇವಾಗ ನೆಕ್ಸ್ಟ್ ಪೇಪರ್ ಮೇಲೆ ಫೋಕಸ್ ಮಾಡಿರಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ನೆಕ್ಸ್ಟ್ ಎಕ್ಸಾಮಿನೇಷನ್. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ನೆಕ್ಸ್ಟ್ ಎಕ್ಸಾಮಿನೇಷನ್ಸ್. ಚೆನ್ನಾಗಿ ಬರೀರಿ, ಯಾರೂ ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ನಾನೇನದ ಇವಾಗ ನಿಮಗೆ ಮ್ಯಾಥ್ಸ್ ವಿಡಿಯೋಗಳು ಮಾಡ್ತೀನಿ ಅಂತ, ಯಾಕಂದ್ರೆ ತುಂಬ ವಿದ್ಯಾರ್ಥಿಗಳು ಮ್ಯಾಥ್ಸ್ ಕೇಳ್ತಾ ಇದ್ದಾರೆ, ಯಾವ ಥರ ಎಟ್ಟಿ ತೊಗೋಬೇಕಂತ ಮಾಡ್ತೀನಿ ಅಂತ. ಒಂದು ಸ್ವಲ್ಪ ನನಗೆ ಟೈಮ್ ಕೊಡ್ರಿ. ಓಕೆ, ಅಲ್ಲಿ ತನಕ ತಮ್ಮ ಕಡೆ ಯಾವುದಾದ್ರೂ ನೋಟ್ಸ್ ಇದ್ದರೆ
ತಮ್ಮ ಕಡೆ ಯಾವುದಾದ್ರೂ ನೋಟ್ಸ್ ಇದ್ದಿತ್ತು ಅಥವಾ ನಿಮ್ಮದು ಒಂದು ಪ್ಲ್ಯಾನ್ ಇದ್ದಿತ್ತು ಅದ್ರ ಪ್ರಕಾರ ಸ್ಟಡಿ ಮಾಡಿರಿ. ನನ್ನ ಮೇಲೆ ಡಿಪೆಂಡ್ ಆಗಿರ್ಲಕ್ಕೆ ಹೋಗ್ಬೇಡ್ರಿ. ಓಕೆನಾ? ಸೊ ಈ ಒಂದು ವಿಡಿಯೋನ ತಾವು ಇಷ್ಟೋ ತನಕ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೆ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ನಾವು ಭೇಟಿಯಾಗೋಣ ಅಂತ. ಥ್ಯಾಂಕ್ ಯು ಸೊ ಮಚ್.